ಅಧ್ಯಾಯ 17 ಪಾರ್ವತಿ ಮಹಿಮೆ. ಮಂಗಳಕ್ಕೆ ಮಂಗಳವೆನಿಪ ವೇದಾಂಗ ರೂಪಿಣಿಯಾದ ಮಹಿಮೆಯ ಮಂಗಳೆಂದನೇ ಹೇಳಿದನು ಮಾಹೇಶ ವೃಷಭಂಗೆ. ಶಂಕರನು ದೇವಿಯ ಮಹಾತ್ಮೆಯನ್ನು ನಂದಿಗೆ ಹೇಳಿದನು. ನಂದೀಶ ಮುಂದೆ ಶುಂಭ ನಿಶುಂಭರು ಹುಟ್ಟಿ ದುಷ್ಟರಾಗಿ ದೇವತೆಗಳನ್ನು ಕಷ್ಟಗಳಿಗೆ ಸಿಲುಕಿಸಿದನು. ಆಗ ಮೂಲ ದೇವಿ ಪಾರ್ವತಿ ದೇವಿ ದುರ್ಗೆಯಾಗಿ ಜನಿಸಿ ಬಂದು ಅಸುರನನ್ನು ಸಂಹಾರ ಮಾಡಿ ದುರ್ಗೆ ಎಂಬ ಹೆಸರಿಗೆ ಪಾತ್ರಳಾದಳು. ರಕ್ತದಂತಾಸುರನನ್ನು ಕೊಂದು ರಕ್ತದಂತಿಕೆ ಎಂದು ಕರೆಸಿಕೊಂಡಳು. ಭೀಮ ಎಂಬ ಹೆಸರಿನ ಅಸುರನು ಋಷಿ ಮುನಿಗಳಿಗೆ ತೊಂದರೆ ನೀಡುತ್ತಿದ್ದನು. ಅವನನ್ನು ಸಂಹಾರ ಮಾಡಿ ಭೀಮೆ ಎಂಬ ಹೆಸರಿನಿಂದ ದೇವತೆಗಳು ಸ್ತುತಿಸಿದರು. ಪಾರ್ವತಿಯು ದಾರುಣಾಖ್ಯ ಎಂಬ ರಾಕ್ಷಸನನ್ನು ಕೊಂದಳು. ಅವನು ಭ್ರಮರ ರೂಪ, 6 ಕಾಲುಗಳಿಂದ 3 ಲೋಕಗಳಲ್ಲೂ ಸೂರೆ ಮಾಡುತ್ತಿದ್ದ. ಅಂತಹ ದೇವಿಯನ್ನು ಭ್ರಮರಾಂಬೆ ಎಂದು ಕರೆದರು. ಭಸ್ಮಾಸುರನನ್ನು ಕೊಲ್ಲಲು ಮೋಹಿನಿ ರೂಪದಲ್ಲಿ ಬಂದಳು. ಬ್ರಹ್ಮನಿಂದ ಪರಮ ಶ್ರುತಿಯನ್ನು ಹಾರಿಸಿಕೊಂಡು ಹೋಗಿ ದುಷ್ಟ ಮರಸುತನನ್ನು ಕೊಂದು ಬ್ರಹ್ಮನಿಗೆ ಶ್ರುತಿಯೇ ಮೊದಲಾದ ವೇದಗಳನ್ನು ತಂದುಕೊಟ್ಟ ಮತ್ಸ್ಯರೂಪಿಯ ಬ್ರಹ್ಮನೇ ಪಾರ್ವತಿ. ಮಂದಾರ ಪರ್ವತದಲ್ಲಿ ನೀರಿನಲ್ಲಿ ಮುಳುಗಿ ಕೂರ್ಮನಾಗಿ ಬಂದು ಕ್ಷೀರ ಸಮುದ್ರವನ್ನು ಕಡೆದಾಗ ಅಮೃತ ಒಂದು ಕಡೆ, ಸುರೆ ಒಂದು ಕಡೆ ಬಂತು. ವಿಷ್ಣು ದೇವತೆಗಳಿಗೆ ಅಮೃತ, ರಾಕ್ಷಸರಿಗೆ ಸುರೆಯನ್ನು ನೀಡಿದ ಹರಿಯು ಪಾರ್ವತಿ ದೇವಿಯ ಅವತಾರ. ಹಿರಣ್ಯ ಲೋಚನನ್ನು ತನ್ನ ಪರಾಕ್ರಮದಿಂದ ಭೂಮಿಯನ್ನು ಚಾಪೆಯಂತೆ ಸುತ್ತಿ ರಸಾತಳಕ್ಕೆ ಹೋಗುತ್ತಿರುವಾಗ ವರಾಹನಾಗಿ ಬಂದು ಈ ರಾಕ್ಷಸನನ್ನು ಕೊಂದ ವಿಷ್ಣು ಪಾರ್ವತಿಯ ರೂಪವೇ ಆಗಿದ್ದನು. ಪ್ರಹ್ಲಾದನನ್ನು ಹರಿಯ ಸ್ಮರಣೆ ಮಾಡಬೇಡವೆಂದು ತಡೆದ ಹಿರಣ್ಯಕಶಿಪುವನ್ನು ಕೊಲ್ಲಲು ಬಂದ ನಾರಸಿಂಹನೇ ಪಾರ್ವತಿ ದೇವಿಯೇ ಅಂದು ಹರಿಯ ರೂಪದಲ್ಲಿದ್ದಳು. ನಿಮಗೆ ಬಲಿ ಚಕ್ರವರ್ತಿಯ ಕತೆ ಗೊತ್ತೇ ಇದೆ. ಬಲಿಯು ತುಂಬ ಅಹಂಕಾರದಿಂದ ಮೆರೆಯುತ್ತಿರುವಾಗ ವಾಮನ ರೂಪ ಧರಿಸಿ 3 ಹೆಜ್ಜೆ ಭೂಮಿಯನ್ನು ಕೇಳಿ ಪಾತಾಳಕ್ಕೆ ತಳ್ಳಿದನು. ಅಂದಿನ ವಾಮನನ ಮೂಲ ರೂಪ ಪಾರ್ವತಿಯೇ ಆಗಿದ್ದಳು. ಪಾರ್ವತಿಯು ಕಾರ್ತವೀರ್ಯನ ಕಾಮಧೇನುವನ್ನು ಪಡೆಯಲು ಬಯಸಿ ಜಮದಗ್ನಿಯನ್ನು ಕೊಂದನು. ಆಗ ಕೊಡಲಿ ಹಿಡಿದು ಭಾರ್ಗವನಾಗಿ ಬಂದ ಕಾರ್ತಿವೀರ್ಯನ 1000 ಭುಜಗಳನ್ನು ಕತ್ತರಿಸಿ ಕೊಂದು ಹಾಕಿದಳು. ಹಿಂದೆ ತ್ರೇತಾಯುಗದಲ್ಲಿ ಸೀತೆಯ ಅಪಹರಣವಾಯಿತು. ಆಗ ಶ್ರೀರಾಮನು ರಾವಣನ್ನು ಕೊಂದು ಅಯೋಧ್ಯೆಗೆ ಸೀತೆಯನ್ನು ಕರೆತಂದನು. ಅಂದು ಶ್ರೀರಾಮನ ರೂಪದಲ್ಲಿ ದೇವಿಯ ಬಂದು ದುಷ್ಟ ಸಂಹಾರ ನಡೆಸಿದಳು. ದ್ವಾಪರ ಯುಗದಲ್ಲಿ ಕೌರವರನ್ನು ಸಂಹಾರ ಮಾಡಿ ಪಾಂಡವರಿಗೆ ಪಟ್ಟ ಕಟ್ಟಿದ ಶ್ರೀಕೃಷ್ಣನು ಪಾರ್ವತಿಯ ಅವತಾರವೇ. ತ್ರಿಪುರನ ಜೊತೆ ಕಂಸನು ಹೋರಾಡುತ್ತಿರುವಾಗ ಮಡಿದ ರಾಕ್ಷಸರು ಪುನಃ ಪುನಃ ಹುಟ್ಟಿ ಬರುತ್ತಿದ್ದರು. ಆಗ ಹರಿಯು ಅಲ್ಲಿರುವ ಕೊಳದ ಬಳಿ ಬೆತ್ತಲೆ ನಿಂತನು. ಅಲ್ಲಿನ ಸ್ತ್ರೀಯರು ಹರಿಯನ್ನು ಮೋಹಿಸಿದಾಗ ಶಿವನು ತ್ರಿಪುರನನ್ನು ದಹಿಸಿದನು. ಅಂದು ಶಿವನಾಗಿ ಪ್ರತ್ಯಕ್ಷಳಾಗಿ ಬಂದಿದ್ದು ಪಾರ್ವತಿ. ವಿಷ್ಣುವಿಗೆ ಗುರುವಾಗಿರುವವಳು ಪಾರ್ವತಿ ದೇವಿ. ಜಗತ್ತಿನ ಸಕಲ ಪ್ರಾಣಿ ಪಕ್ಷಿಗಳು, ಆನೆ, ಕುದುರೆಗಳನ್ನು ರಕ್ಷಿಸಿ ಪುಣ್ಯ ಕಾರ್ಯ ಮಾಡುವವಳು ಪಾರ್ವತಿ. ಸಕಲ ಸ್ಥಾನಗಳು ಪಾರ್ವತಿಯ ಅವತಾರಗಳು. ಚಕ್ರದ ಸ್ಥಾನಗಳು, ದಳ, ಬೀಜ, ವರ್ಣ, ಅಧಿಪತಿ ಎಲ್ಲರೂ ಪಾರ್ವತಿಯ ಪ್ರತಿರೂಪಗಳೇ. ಇಂತಹ ವಿಸ್ತಾರವಾದ ಕಥೆಯನ್ನು ಕೇಳಿದರೆ ದೇವಿ ಮಹಾತ್ಮೆಯನ್ನು ಪಠಿಸಿದ ಪುಣ್ಯಕ್ಕಿಂತ ಹೆಚ್ಚಿನ ಪುಣ್ಯವು ಲಭಿಸುವುದು. ಚಕ್ರಕ್ಕೆ ಆಧಾರ ಆಲಯ. ಆಲಯದ ತುದಿಗೆ 4 ದಳಗಳು, 4 ಅಕ್ಷರಗಳು. ಅದರಲ್ಲಿ ವ ಆದಿ ಹಾಗೂ ಸ ಅಂತ್ಯದ ಅಕ್ಷರವಾಗಿದೆ. ಪಾರ್ವತಿಯು ಗಣಪತಿಯ ರೂಪವನ್ನು ಧರಿಸಿದ್ದಾಳೆ. ಅಕ್ಷರಗಳ ಮೇಲೆ ನೀಲವರ್ಣದ ಪದ್ಮಕ್ಕೆ ಹೋಲಿ ಪಾಶ ಅಂಕುಶಗಳನ್ನು ಗಣಪತಿಯು ಹೊಂದಿದ್ದಾನೆ. ಲಿಂಗಸ್ಥಳ, ಸ್ವಾಧಿಷ್ಠಾನ ಚಕ್ರ, 6 ಅಕ್ಷರಗಳನ್ನು ವಿಂಗಡಿಸಿದರೆ ಓ ಆದಿಯು, ಲ ಅಂತ್ಯಾಕ್ಷರವೂ ಆಗುವುದು. ಕೃಷ್ಣ ವರ್ಣವು ಬೆಳಗುತ್ತದೆ. ಜಪಮಣಿ ಕಮಂಡಲಗಳೊಡನೆ ಇರುವ ಬ್ರಹ್ಮನು ಪಾರ್ವತಿಯ ಪ್ರತಿರೂಪ. ನಾಭಿಸ್ಥಲವು ಮಣಿಪೂರವಾಗಿ ಚಕ್ರದೊಡನೆ ಶೋಭಿಸುವ ದಳಗಳ ದಶಾಕ್ಷರ ಶೋಭಿತವಾದ ಡ ಅಂತ್ಯ ಫ ಅಕ್ಷರಗಳುಳ್ಳ ಪೀತವರ್ಣನಾದ ಅಭಿಮಾನದಿಂದ ಚಕ್ರ ಗದಾಪಾಣಿಯಾದ ಚತುರ್ಭುಜ ಶ್ರೀ ವಿಷ್ಣು ಸಹ ಪಾರ್ವತಿಯೇ. ಚಕ್ರ ಹೃದಯದಲ್ಲಿ 12 ಅಕ್ಷರಗಳು ಉಂಟು. ದ್ವಾದಶಾದಿ ಕ ಠ ಅಕ್ಷರಗಳಿವೆ. ಹೇಮವರ್ಣದ ಮಹಾಪಿನಾಕನು, ತ್ರಿಶೂಲ ಧರಿಸಿರುವವನು, ಕಮಲಜನು, ಕಪಾಲಿಯು ಎಂದು ಕರೆಸಿಕೊಳ್ಳುವ ರುದ್ರನು ಸಹ ಪಾರ್ವತಿಯೇ. ಕುತ್ತಿಗೆಯಲ್ಲಿ ವಿಶುದ್ಧಿಯು, ಚಕ್ರಕ್ಕೆ 16 ದಳವು ಹೊಳೆದು ಷೋಡಶಾಕ್ಷರದ ಆದಿ ಅ ಅಂತ್ಯ ಅಹ ಆಗಿ ಧೂಮ್ರವರ್ಣದ ಶೋಭಿತ ಹಾಗೂ ನಿತ್ಯವಾಗಿದ್ದು ಇಹ ಪರಗಳೆರಡಲ್ಲೂ ತಿರುಗುತ್ತಿರುವ ಸತ್ತು ಮತ್ತು ಹುಟ್ಟುವ ಜೀವವೇ ಈ ಪಾರ್ವತಿ. 2 ಹುಬ್ಬುಗಳ ನಡುವೆ ಚಕ್ರ ಉಂಟು. ಆಗ್ನೇಯವೆನಿಸುವ ಕಿರಣ ರತ್ನವು ಕೋಣೆ, ಮದರುದಳ, ಹಂ ಕ್ಷಂ ಸಂ ಬೀಜವು ಇದ್ದು ಕೋಟಿ ಸೂರ್ಯರನ್ನು ಮೀರಿಸುವ ಜ್ಯೋತಿರ್ಮಯ ಬಿಂದು ಸಹ ಪಾರ್ವತಿಯೇ. ಇದರ ಮೇಲೆ ಊರ್ಧ್ವ ಮುಖಕ್ಕೆ ಸರಿಯಾಗಿ
ಸಹಸ್ರಾರ ಚಕ್ರಕ್ಕೆ ಕೂಡಿ 1000 ದಳಗಳಿಂದ ಅಮೃತವನ್ನೇ ತುಂಬಿ ತೇಜೋಪೂರ್ಣವಾಗಿ ಬಾಹ್ಯಾಂತರಗಳಲ್ಲೂ ನಿತ್ಯಸ್ಥಿತವಾಗಿರುವ ಪರಬ್ರಹ್ಮಳೆ ಪಾರ್ವತಿ. ಆಕೆಯ ಜೀವ ಶಿವ, ಶಿವನ ಜೀವಸುದೆ ಪಾರ್ವತಿ. ಆಕೆಗೆ ಹುಟ್ಟು ಸಾವುಗಳಿಲ್ಲ, ದುಃಖ ಸುಖಗಳ ಸೋಂಕು ತಗಲದೆ ಪವಿತ್ರರಲ್ಲಿ ಪವಿತ್ರಳಾಗಿರುವಳು. ಪಾರ್ವತಿ ನಾರದ ರೂಪಳು. ಅನೇಕ ರೀತಿಯ ನಾದಗಳನ್ನು ಹೊರಡಿಸುತ್ತಾಳೆ. ಓದುತ್ತಿರುವ ಸುಂದರವಾದ ನಾದವು ನಾದಮಗ್ನಳು ಆಕೆಯೇ. ನಾದಬಿಂದು, ಪರದೇವಿ, ನಾದಾತೀತಳು ಪಾರ್ವತಿದೇವಿ. ಆಕೆಯು ಸ್ತ್ರೀ, ಪುರುಷ, ನಪುಂಸಕಳು ಅಲ್ಲ. ಆಕೆಯ ದೇಹ ಮಾಂಸ ಚರ್ಮದ ವ್ಯವಹಾರಕ್ಕೆ ಅತೀತಳು. ರಕ್ತ ಅಸ್ಥಿಗಳಿಂದ ಕೂಡಿದವಳಲ್ಲ. ಆಕೆ ಸಂಕಲ್ಪವೂ ಅಲ್ಲ, ವಿಕಲ್ಪವೂ ಅಲ್ಲ. ಜೀವನಕ್ಕೆ ಇದ್ದಾಳೆ, ಇದ್ದೂ ಇಲ್ಲದಂತೆ ಕಾಣಿಸುತ್ತಾಳೆ. ಆಕೆ ಅಗ್ನಿ, ವಾಯು, ಪಂಚಭೂತ, ಜ್ಞಾನದ ಪಂಚೇಂದ್ರಿಯ. ಅಲ್ಲದೆ ಪಂಚಕರ್ಮೇಂದ್ರಿಯಗಳು, ಪಂಚವಾಯುಗಳು, ಪಂಚತತ್ವಗಳು ಆಗಿದ್ದು ಈ ಪಾರ್ವತಿಯು ಪ್ರಪಂಚವರ್ಜಿತಳೂ ಆಗಿರುವಳು. ಪಾರ್ವತಿ ದೇವಿಯು ಪರಬ್ರಹ್ಮಳು. ಆಕೆಯೇ ಜೀವರಾಶಿ, ಕ್ರಿಮಿ, ಸರ್ವಭೂತಳು, ಸರ್ವನಾಮ ಸರ್ವಜ್ಯೇಷ್ಠೆ. ಮಾತನಾಡುತ್ತಿರುವ ನಾನು ಆಕೆಯ ರೂಪವೇ. ಕೇಳುತ್ತಿರುವ ನೀನು ಪಾರ್ವತಿಯೇ. ಆಕೆಯ ಮೂಲ ಬ್ರಹ್ಮಳು. ನಮ್ಮಲ್ಲಿರುವ ಸಂತೋಷ ದುಃಖ ಸಹ ಪಾರ್ವತಿಯ ರೂಪವೇ. ಶಿವನಾದ ನಾನು ವಿಷ ಕುಡಿದು ಸಹ ಉಳಿದಿರುವುದು ಪಾರ್ವತಿಯ ಕೃಪೆಯಿಂದ ಮಾತ್ರ. ಒಂದು ದಿನ ಪಾರ್ವತಿ ದೇವಿಯು ನನ್ನನ್ನು ಇದೇನು ಎಂದು ಪ್ರಶ್ನಿಸಿದಳು. ಆಗ ನಾನು ಅವಳಿಗೆ ಇದು ನನ್ನ ಮಾಯೆ ಎಂದನು. ಆಗ ಆಕೆ ಹೌದೇ, ಈಗ ನೋಡು ನನ್ನ ಮಾಯೆ ಎಂದಳು. ಆಕೆ ಒಂದು ಚಿಟಿಕೆ ಹಾಕಿದಳು. ಆಗ ಹರಿಹರರು, ಅನಂತರು, ಕಮಲಜರು, ದಶಮುಖರು, ಸಹಸ್ರಾರು ಮಂದಿ ಪರಿಚಾರಕರು ಕಂಡುಬಂದರು. ನಾನು ಅವರೆಲ್ಲರನ್ನು ಒಂದೇ ಕಡೆ ಕಂಡು ಬೆದರಿದೆನು. ಅವರ ವೈಭವ, ಕಾಂತಿ, ಶೌರ್ಯ, ವೇಷಭೂಷಣಗಳನ್ನು ಕಂಡು ಬೆದರಿ ಗಡಗಡ ನಡುಗಿದೆನು. ಆಗ ಗೌರಿ ದೇವಿಯು ನನ್ನನ್ನು ಸಂತೈಸಿದಳು. ಒಡೆಯ, ಎಲ್ಲವೂ ನಿನ್ನ ಮಾಯೆ. ನಿನ್ನ ಮಾಯೆಯನ್ನು ಕಂಡು ನೀನು ಚಂಚಲನಾದೆಯ. ಒಂದು ದಿನ ಸಭೆ ನಡೆಯುತ್ತಿರುವಾಗ ಶ್ರೀರಾಮಚಂದ್ರನು ತನ್ನ ಕುಲಪುರೋಹಿತರಾದ ವಸಿಷ್ಠರನ್ನು ಕುರಿತು, ಗುರುಗಳೇ, ಮಾಯೆ ಎಂದರೇನು? ಅದು ಹೇಗಿರುತ್ತದೆ ಎಂದು ಪ್ರಶ್ನಿಸಿದನು. ಆಗ ವಸಿಷ್ಠರು ಸಂದೇಹದಿಂದ ಯೋಚನೆಯಲ್ಲಿ ಮುಳುಗಿದರು. ಅವರ ಮನಸ್ಸು ಕಾಡಿನ ಹಾದಿ ಹಿಡಿಯಿತು. ಒಂದು ಬಾರಿ ಕಾಡಿನಲ್ಲಿ ವಸಿಷ್ಠರು ಶಬರಿ ಎಂಬ ತರುಣಿಯ ಜೊತೆ ಕೂಡಿ 7-8 ಶಿಶುಗಳನ್ನು ಪಡೆದರು. ಅವರ ಮನಸ್ಸು ಸಭೆಯಲ್ಲಿ ಶ್ರೀರಾಮನಿಗೆ ಎಂತಹ ಉತ್ತರ ನೀಡಲಿ ಎಂದು ಚಡಪಡಿಸುತ್ತಿರುವಾಗ ಅದೇ ಸಭೆಗೆ ಶಬರಿಯೂ ಬಂದಳು. ಅವಳು ಸಭೆಯಲ್ಲಿ ನಿಂತು ವಸಿಷ್ಠರನ್ನು, ನನ್ನನ್ನು ನನ್ನ ಮಕ್ಕಳನ್ನು ತೊರೆದು ಬರಲು ಕಾರಣವೇನು ಎಂದು ಪ್ರಶ್ನಿಸಿದಳು. ಇಡೀ ಸಭೆಯು ಮೂಕವಾಯಿತು. ವಸಿಷ್ಠರು ಶಬರಿಯ ಜೊತೆ ಕೂಡಿದರೆ ಎಂಬ ಸಂದೇಹ ಎಲ್ಲರ ಮನಸ್ಸನ್ನು ಕಾಡಿತು. ಸಭೆಯಲ್ಲಿ ಆಸೀನರಾಗಿದ್ದ ರಘುಸುತನು ನಸುನಕ್ಕನು. ವಸಿಷ್ಠರು ಮನದಲ್ಲಿ, ಶಬರಿ ಯಾರು? ನನ್ನ ಮೇಲೆ ಇಂತಹ ಆರೋಪವೇ ಎಂದು ಚಿಂತಿಸಿದನು. ರಘುರಾಮನು ತಲೆ ಎತ್ತಿ ನೋಡಿದನು. ಆಗ ಶಬರಿ ಮಕ್ಕಳು ಮಾಯವಾದರು. ನಡೆದ ಘಟನೆಯನ್ನು ಕಂಡು ವಸಿಷ್ಠರು ದೇವಿಯ ಮಹಾತ್ಮೆ ಎಂದು ಅರಿತು ದೇವಿಯ ಸ್ತುತಿ ಮಾಡಿದರು. ತಾಯಿ, ನಿಜಗುಣ ರೂಪಿಣಿ, ನಿರ್ಗುಣಿ, ಅವಯವರಹಿತಳೆ, ಶಾಂಭವಿ, ಪ್ರತ್ಯಗಾತ್ಮಳೆ, ಕಾಪಾಡು ತಾಯಿ. ನೀನು ನೀಲಿ ಆಕಾಶದಲ್ಲಿರುವ ಮೋಡದ ಮಿಂಚು. ನೀನೇ ಆದಿ, ನೀನೇ ಅಂತ್ಯ. ಸಾಕ್ಷಿಗೆ ಸಾಕ್ಷಿ ನೀನು. ಅಕ್ಷರತ್ರಯಗಳಾದ 3 ನೀನೇ. ಅಕ್ಷರಾರ್ಥದಲ್ಲಿ ಈಶ್ವರನೂ ನೀನೇ. ಅಕ್ಷರ ಶೂನ್ಯನಾಗಿರುವ ಸದಾಶಿವನೂ ನೀನೇ. ಶೂನ್ಯವನ್ನು ಬಯಸಿದವನಿಗೆ ಶೂನ್ಯ, ಮೋಕ್ಷ ಬಯಸಿದವನಿಗೆ ಸಾಕ್ಷಾತ್ಕಾರ ನೀಡುವವಳು ನೀನೇ. ತಾಯೇ, ನೀನು ಮೂಲ ಪ್ರಕೃತಿ. ನೀನೇ ಮೂಲ ಮಾಯೆ. ನೀನೇ ಮೂಲ ಆಧಾರಿ. ಮುನಿಗಳ ಹೃದಯದಲ್ಲಿ ನೆಲೆ ನಿಂತಿರುವ ಕಾಳಿ, ಕಾತ್ಯಾಯಿನಿ, ಭವಾನಿ, ಜ್ವಾಲಾ ಮಾಲಿನಿ, ಮಧುವರ್ಧಿನಿ, ಮಧುಮಾಲಿನಿ, ತ್ರಿದಶರ ಶತ್ರು, ಶತಕಂಠ ಸಂಹಾರಿ. ತಾಯೇ, ನೀನು ಭಕ್ತರ ಜೀವ, ಭಕ್ತರ ಬಂಧು, ಭಕ್ತರ ಅಂತರಾತ್ಮ. ಮಹಿಷನನ್ನು ಸಂಹಾರ ಮಾಡಿದ ಜಗನ್ಮೋಹಿನಿ. ನೀನು ಭಕ್ತವತ್ಸಲೆ. ಸದಾಶಿವನ ತೊಡೆಯಲ್ಲಿ, ಹರಿಯ ಎದೆಯಲ್ಲಿ, ವಿಧಿಯ ನಾಲಿಗೆಯಲ್ಲಿ ವಾಸಿಸುತ್ತಿದ್ದು ಜಗವನ್ನೆಲ್ಲ ಮೋಹಿಸುತ್ತಿರುವ ತಾಯಿ. ಮಾಯೆ, ನೀನು ನಿತ್ಯ ನೂತನೆ. ನನ್ನ ತಪ್ಪುಗಳನ್ನು ಕ್ಷಮಿಸು. ನನ್ನ ಪ್ರಪಂಚ ನೀನೇ. ನೀನೇ ತತ್ವಮಸಿ. ಧ್ಯಾನ ಹಾಗೂ ಧಾರಣ ಸರ್ವಸ್ವ. ನೀನು ಬಯಸಿದರೆ ಸತ್ಯವಾಗುವೆ. ಮಿಥ್ಯ ಎಂದು ಹೇಳಿದರೆ ಮಿಥ್ಯವಾಗಿ ಕಾಣಿಸಿಕೊಳ್ಳುವೆ. ನೀನು ಸತ್ಯ ಮಿಥ್ಯಗಳ ನಡುವೆ ಸಾಕ್ಷಿ. ನಾನು ನಿನ್ನನ್ನು ಮೃಷೆ ಎಂದು ಕರೆದೆನು. ನನ್ನ ತಪ್ಪನ್ನು ಮನ್ನಿಸು. ತಾಯಿ, ನಿನ್ನ ಮಹಿಮೆಯನ್ನು ಅರಿಯಲು ಬ್ರಹ್ಮನಿಗೂ ಸಾಧ್ಯವಿಲ್ಲ. ನನ್ನಿಂದ ನಿನ್ನ ಮಹಿಮೆ ಅರಿಯಲು ಸಾಧ್ಯವೇ? ತಾಯಿ, ನೀನು ಮಕ್ಕಳ ಜೊತೆ ಬಂದು ನನ್ನಲ್ಲಿ ಅಡಗಿದ್ದ ಅಹಂಕಾರವನ್ನು ಹೋಗಲಾಡಿಸಿದೆ. ನಾನು ಗೆದ್ದೆನೆಂದು ಭಾವಿಸಿದೆ. ಆದರೆ ನನ್ನ ಗೆಲುವು ನಿನ್ನದು. ನಿನ್ನಿಂದ ನನಗೆ ಜಯವು ಲಭಿಸಿತು. ನೀನು ಶುದ್ಧ ನಿರಾಕಾರ ಬ್ರಹ್ಮೆ. ನಾನು ಕ್ಷುದ್ರ. ಹೀಗಾಗಿ ನಿನ್ನನ್ನು ವೃಷೆ ಎಂದು ನಿಂದಿಸಿದೆ.
ನನ್ನ ಅಜ್ಞಾನವನ್ನು ಕ್ಷಮಿಸು. ಮಾಯ ಎನ್ನುವುದು ಸುಳ್ಳಾದರೆ ಆಕಾಶ, ಸೂರ್ಯ, ಚಂದ್ರ, ಭೂಮಿ ಎಲ್ಲವೂ ಸುಳ್ಳು. ನಾನು ಅಜ್ಞಾನದಿಂದ ನುಡಿದ ಮಾತನ್ನು ಮನ್ನಿಸು. ತಾಯಿ, ನೀನು ಯುದ್ಧದಲ್ಲಿ ಸಂಹಾರ ಮಾಡಿದ ರಾಕ್ಷಸರ ಸಂಖ್ಯೆ ಲೆಕ್ಕವಿಡಲಾಗದೆ, ವಿಷ್ಣು ಮಾಯಿಯನ್ನು ಅರಿಯಲಾರದೆ ನಿನ್ನ ಮೊರೆ ಹೊಕ್ಕು ನಿನ್ನಲ್ಲಿಯೇ ಜನಿಸಿ ಉಳಿದುಕೊಂಡರು. ಪಾರ್ವತೀ ದೇವಿಯ ಪವಿತ್ರವಾದ ಅವತಾರಗಳಲ್ಲಿ ಹರಿಯ ಅವತಾರಗಳು ಅಡಗಿವೆ. ಯಾರು ಹರಿಯ ಹಾಗೂ ಗಿರಿಜೆಯ ನಡುವೆ ವ್ಯತ್ಯಾಸವನ್ನು ಕಾಣುವನೋ ಅವನು ನಿಜವಾಗಲೂ ಪಾತಕಿ. ಅವನು ನರಕದಲ್ಲಿ ನರಳಿ ಯಮದೂತರ ಕೈಯಲ್ಲಿ ಸಿಕ್ಕು ಶಿಕ್ಷೆ ಅನುಭವಿಸುವವನು. ನಾನು ಧ್ಯಾನ ಮಾಡುವ ದೇವಿಯ ಬಗ್ಗೆ ವರ್ಣನೆ ನೀಡುವೆನು. ಅಷ್ಟಭುಜ, ದಶಾಸನ, ಡಮರುಗ, ಶೂಲ, ಅಂಕುಶ, ಶರ, ಬಿಲ್ಲು, ಪಾನಪಾತ್ರೆ, ಚಕ್ರ, ಶಕ್ತಿ ಮುಂತಾದವುಗಳಿಂದ ಕೂಡಿದ ಕಾಳಿಯ ಮೂರ್ತಿಯನ್ನು ಮನಸ್ಸಿನಲ್ಲಿ ಅನಾವರಣ ಮಾಡಿಕೊಳ್ಳಿ. ಆಕೆಯ ಒಂದು ತಲೆ, 4 ಭುಜ, ಅಗಲವಾದ ಸುಂದರ ಮುಖ, ರಕ್ತ ಚೆಲ್ಲುತ್ತಿರುವಂತೆ ಕಾಣುವ ನೇತ್ರಗಳು, ರುಂಡಮಾಲೆ, ಕಪಾಲ, ಸೀತಾಂಗವರ್ಣ, ಛಂದ, ಕಟ್ವಾಂಗ, ಶೂಲ, ಕತ್ತಿ ಮುಂತಾದವುಗಳಿಂದ ಕೂಡಿ ದೇವಿಯ ಸುಂದರವಾದ ವದನವನ್ನು ನಿಮ್ಮ ಮನದ ಅಂತರಾಳದಲ್ಲಿ ಧ್ಯಾನ ಮಾಡಿ. ಕಾಳಿಯ ರೂಪವನ್ನು ಧ್ಯಾನ ಮಾಡಿ. ಕಾಳಿಯ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಹಣೆಗೆ ರಕ್ತದ ತಿಲಕ, ಕೆಂಪು ಕುಂಕುಮ, ವೀರಜಡೆ, ಅಷ್ಟಭುಜ, ಶೇಷಾಭರಣ, ಶಿರಮಾಲೆ, ಕತ್ತಿ, ತ್ರಿಶೂಲ, ಖಟ್ವಾಂಗವನ್ನು ಧರಿಸಿರುತ್ತಾಳೆ. ಮಹಾಕಾಳಿ ಉಗ್ರರೂಪಳು. ಆಕೆಯು 10 ತಲೆ, 10 ಭುಜ, 10 ಪಾದಗಳು, ಕೈಯಲ್ಲಿ ರಕ್ತವನ್ನು ಸ್ವೀಕರಿಸುವ ಪಾತ್ರೆ, ರಕ್ತದ ಬಣ್ಣವನ್ನು ಹೊಂದಿರುವ ಕಣ್ಣುಗಳು. ಅಂತಹ ಮಾತೆಯನ್ನು ಮನಸಾರ ಪ್ರಾರ್ಥಿಸಿ ಧ್ಯಾನ ಮಾಡಿ. ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಿ. ಆಕೆಗೆ ಕರಿಯ ಭುಜ, ಶ್ವೇತಸ್ತನಗಳು, ಶ್ವೇತಮುಖ, ಶ್ವೇತಪಾದ, ರಕ್ತಗೆಂಪಿನ ಜಾನುಜಂಘೆ, ಕಟಿಗಳು, ಶುದ್ಧವಾದ ಗಂಧದಿಂದ ಲೇಪಿತವಾದ 18 ಭುಜಗಳನ್ನು ಹೊಂದಿದ್ದಾಳೆ. ಭಾರತಿಯನ್ನು ಧ್ಯಾನ ಮಾಡಿ. ದೇವಿಯ 10 ಹಲವಾರು ಅವತಾರಗಳ ಬಗ್ಗೆ ವಿವರಣೆ ನೀಡಲಾಗಿದೆ. ಆಕೆಯನ್ನು ದೃಢವಾದ ಮನಸ್ಸಿನಿಂದ ಪ್ರಾರ್ಥಿಸಿ. ಆಕೆಯ ರೂಪ ಸುಂದರವಾಗಿದೆ. ಗಂಧದಿಂದ ಲೇಪಿತವಾದ ಅಷ್ಟಭುಜಗಳು, ಹಣೆಯಲ್ಲಿ ರಕ್ತದ ಕಾರೋಟಿಗಳ ಮಾಲೆ, ಸರ್ವಾಭರಣ ಭೂಷಿತೆ, ಕೈಯಲ್ಲಿ ರಕ್ತಪಾತ್ರೆ, ವಿವಿಧ ರೀತಿಯ ಆಯುಧಗಳಿಂದ ಕೂಡಿದ್ದಾಳೆ. ದೇವಿಯು ಮಹಾಕಾಳಿಯಾಗಿ ಮಧು ಕೈಟಭರನ್ನು ಸಂಹಾರ ಮಾಡಿದಳು. ಮಹಾಲಕ್ಷ್ಮಿಯಾಗಿ ಬಂದು ಮಹಿಷನನ್ನು ಕೊಂದಳು. ಭಾರತಿಯಾಗಿ ಜನಿಸಿ ಬಂದು ಶುಂಭ ನಿಶುಂಭರನ್ನು ಯಮಪುರಿಗೆ ಅಟ್ಟಿದಳು. ಪಾರ್ವತಿಯೇ ಗೌರಿ. ಹೀಗೆ ಅನೇಕ ಅವತಾರಗಳನ್ನು ಎತ್ತಿ ದುಷ್ಟ ಸಂಹಾರವನ್ನು, ಶಿಷ್ಟ ರಕ್ಷಣೆಯನ್ನು ಮಾಡಿದ ದೇವಿಯು ಸ್ತ್ರೀ ನಿಜ. ಅದೇ ರೀತಿ ಪುರುಷಾಕೃತಿಯಲ್ಲಿ ಅವರನ್ನು ಕೊಂದು ಹರಿಯೇ ಕಾಳಿ ಎಂಬುದು ಸತ್ಯ. ಭಗವತಿ ಮೂರ್ತಿಯ ವಿವರಣೆ ನೀಡುವೆನು ಕೇಳು. ಆಕೆಗೆ 3 ನೇತ್ರಗಳು, ಏಕಮುಖ, 6 ಭುಜ, ಖಡ್ಗ, ಕಠಾರಿ, ಚಕ್ರ, ಘೋರ ರಾಕ್ಷಸರ ರಕ್ತದಿಂದ ಕೂಡಿದ ಪಾತ್ರೆ, ನೀಲಿ ಬಣ್ಣವನ್ನು ಧರಿಸಿದ್ದಾಳೆ. ನೀಲ ಕುದುರೆ, ಮುತ್ತಿನ ಹಾರಗಳನ್ನು ಧರಿಸಿದ್ದಾಳೆ. ಪಾರ್ವತಿಯು ಜ್ವಾಲಾಮುಖಿ. ಆಕೆಯ ಕಣ್ಣುಗಳಿಂದ ಕಿಡಿಗಳು ಕಾರುತ್ತವೆ. ಮುಖದಲ್ಲಿ ರೌದ್ರತೆ. ಎಡಗೈಯಲ್ಲಿ ಶತ್ರುಗಳ ನಾಲಿಗೆಯನ್ನು ಹಿಡಿದು ಎಳೆಯುತ್ತಿದ್ದಾಳೆ. ಕೈಯಲ್ಲಿ ಗದೆ, ವಜ್ರಾಯುಧ, ಮುದ್ಗರ, ಚಿನ್ನದ ಆಭರಣಗಳು, ದಶಹಸ್ತಗಳು, ಅದರ ತುಂಬ ಆಯುಧಗಳು. ಭಗವತಿಯ ರೂಪ ತುಂಬ ಸುಂದರ. ಆಕೆ ಚತುರ್ಭುಜಗಳನ್ನು ಹೊಂದಿದ್ದಾಳೆ. ಕನಕಾಂಬರ, ವಿಭೂಷಣಗಳು, ಆಯುಧಗಳು, ಕನಕ ಕುಂಡಲ, ಕಿರೀಟ ಧರಿಸಿ ನೋಡುಗರನ್ನು ವಶೀಕರಣಗೊಳಿಸುತ್ತಾಳೆ. ಕಾಳಿಯನ್ನು ಧ್ಯಾನಿಸಿ. ಆಕೆಗೆ ರಕ್ತದ ಭುಜ, ರಕ್ತಪಾದ, ರಕ್ತನಯನ, ರಕ್ತಜಾನು, ರಕ್ತಜಂಗೆ, ರಕ್ತ ಎದೆ, ರಕ್ತಕಟಿ, ರಕ್ತ ದಶಾಯುಧ, ರಕ್ತಭೂಷಣ, ರಕ್ತಗಂಧ ಪುಷ್ಪಗಳಿಂದ ಕಂಗೊಳಿಸುವ ದೇವಿಯನ್ನು ಪ್ರಾರ್ಥಿಸಿ. ಚಾಮುಂಡಿಯ ರೂಪ ಉಗ್ರತೆಯಿಂದ ಕೂಡಿದೆ. ಆಕೆಗೆ ರಕ್ತದ ಮುಖ, 11 ರಕ್ತದ ಭುಜಗಳು, 4 ಆಯುಧಗಳು, ರಕ್ತ ಪುಷ್ಪ, ಗಂಧ ಭೂಷಣ, ರಕ್ತ ತುಂಬಿದ ಪಾತ್ರೆ, ರಕ್ತನಯನ, 3 ಮುಖಗಳಲ್ಲಿ ರೌದ್ರತೆ, ಭೀಷಣ ರೂಪದಿಂದ ತುಂಬಿದ ತಾಯಿಯನ್ನು ಪ್ರಾರ್ಥಿಸಿ. ದೇವಿಗೆ ಕಲಶದಂತಹ ಕುಚಗಳು, ವಿಶಾಲವಾದ ಭುಜಗಳು, ನೀಳವಾದ ದೇಹ, ವಿಶಾಲವಾದ ನೇತ್ರಗಳು, ರಕ್ತಭೂಷಣ, ಸುವಾಸನೆಯ ಪರಿಮಳ, ಕೈಗಳಲ್ಲಿ ಖಡ್ಗ ಚಾಪಗಳು ಧರಿಸಿದ್ದಾಳೆ. ದೇವಿಯು ಕರುಣಾಮೂರ್ತಿ. ಭಕ್ತರನ್ನು ಕರುಣೆಯಿಂದ ಕಾಣುತ್ತಾಳೆ. ದೇವಿಯು ಶಾಕಾಂಬರಿ. ದೇವಿಗೆ ತರಕಾರಿಗಳೆಂದರೆ ತುಂಬ ಪ್ರೀತಿ. ಹಾಗೆಯೇ ಫಲ ಪುಷ್ಪಗಳನ್ನು ಬಯಸುತ್ತಾಳೆ. ಆಕೆ ಚತುರ್ಭುಜೆ. ಬಣ್ಣ ಮಾತ್ರ ಶ್ವೇತ. ಆಕೆಯನ್ನು ನೆನೆದರೆ ಮೃಷ್ಟಾನ್ನವು ದೊರಕುವುದು. ದೇವಿಯು ಕರುಣಾಮೂರ್ತಿ. ಕೋಪ ಬಂದಾಗ ಸಿಡಿದೇಳುವ ಕರುಣಾಮೂರ್ತಿ. ಆಕೆಯ ನೇತ್ರಗಳು ಕೋಪದಿಂದ ಉರಿಯುತ್ತವೆ. ಕೈಯಲ್ಲಿ ಹಿಡಿದ ಕತ್ತಿ, ಸದಾಕಾಲ ಕೈಯಲ್ಲಿ ರಾಕ್ಷಸರ ರಕ್ತದಿಂದ ಕೂಡಿದ ರಕ್ತದ ಪಾತ್ರೆ, ರಾಕ್ಷಸರ ಮಾಂಸವನ್ನು ಸೇವಿಸುವ ಬಾಯಿ. ಇಂತಹ ರೌದ್ರ ರೂಪದ ರುದ್ರೆ ದುಷ್ಟರನ್ನು ಶಿಕ್ಷಿಸುತ್ತಾಳೆ. ಭೀಮೆ ಯಾವಾಗಲೂ ಹಸುನ್ಮುಖಿ. ಆಕೆಗೆ ವಿಶಾಲವಾದ ಕಣ್ಣುಗಳು, ದಯೆಯನ್ನು ಸೂಸುವ ಮುಖ, ಕಂಗೊಳಿಸುವ ರತ್ನದ ಆಭರಣಗಳು, ನೀಲವರ್ಣ, ಸುಂದರವಾದ ರೂಪ, ಕೈಯಲ್ಲಿ ಕತ್ತಿ, ಗದೆ, ಬಿಲ್ಲು ಬಾಣಗಳನ್ನು ಧರಿಸಿ ನಸು ನಗುತ್ತಿರುತ್ತಾಳೆ. ದೇವಿಯನ್ನು ಭ್ರಮರಾಂಬೆ ಎಂದು ಕರೆಯುವರು.
ಅಂತಹ ಮೂರ್ತಿಯನ್ನು ಧ್ಯಾನಿಸಿ ಭ್ರಮರೀ ದೇವಿ ವಿಧ ವಿಧವಾದ ಆಭರಣಗಳನ್ನು ಧರಿಸಿರುತ್ತಾಳೆ. ಆಕೆ ವಾರುಣಿ ಪಾತ್ರಳು. ಸುಂದರವಾದ ಉಡುಗೆಯನ್ನು ಧರಿಸಿ ಶೋಭಿಸುತ್ತಾಳೆ. ಆಕೆಗೆ 3 ಕಣ್ಣುಗಳು. ಕಾಂತಿಮಯವಾದ ಕಿರೀಟವನ್ನು ಧರಿಸುತ್ತಾಳೆ. ದೇವಿಗೆ ಮತ್ತೊಂದು ಹೆಸರು ಬಾಲಾ ತ್ರಿಪುರಿ. ಆಕೆ ಪ್ರೇತದಾಸನ 5 ವಜ್ರಾಯುಧ, 10 ಬಾಣ, ಶಾರ್ಗ್ನಿ, ಪಾಶ, ಅಂಕುಶ, ತ್ರಿನೇತ್ರಗಳು, ಬಾಯಲ್ಲಿ ಸೋಹಂ ಎಂಬ ಮಂತ್ರದ ಜಪ. ಆಕೆಯ ಸ್ತನಗಳು ಸುಂದರವಾಗಿವೆ ಹಾಗೂ ಪೀತಾಂಬರವನ್ನು ಧರಿಸಿರುತ್ತಾಳೆ. ದೇವಿ ತ್ರಿಪುರಾಂಬೆ, ಹೇಮಾವತಿ ಎಂಬ ಹೆಸರಿನಿಂದ ಸಹ ಕರೆಸಿಕೊಳ್ಳುವಳು. ಆಕೆ ಕುಂಕುಮಾಂಗದ, ಶಾರ್ಗ್ನಿ, ಶರ, ಪಾಶ, ಅಂಕುಶ, ತ್ರಿನೇತ್ರಗಳು, ಸ್ತನಗಳು 2, ನೀಳವಾದ ಉದ್ದನೆಯ ಕೂದಲು, ಹಣೆಯಲ್ಲಿ ಬೆಳಗುವ ತಿಲಕ, ಮುಖದಲ್ಲಿ ಕೋಟಿ ಸೂರ್ಯರ ತೇಜಸ್ಸು, ಚತುರ್ಭುಜ ಬ್ರಹ್ಮ ತೇಜಸ್ಸು, ಜ್ವಾಜ್ವಲಿಸುವ ರೂಪವನ್ನು ಹೊಂದಿರುವ ದೇವಿಯನ್ನು ಧ್ಯಾನ ಮಾಡಿ ಪೂಜಿಸಿ. ದೇವಿಯನ್ನು ಅನ್ನಪೂರ್ಣೆ ಎಂದು ಕರೆಯುತ್ತಾರೆ. ಅದೇ ರೀತಿ ಶ್ವೇತವಸ್ತ್ರಧಾರಿಣಿ ಎಂದೂ ಸಹ ಕರೆಯುವರು. ಆಕೆಯು ಶುಭ್ರವಾದ ದೇಹ ವರ್ಣವನ್ನು ಹೊಂದಿದ್ದಾಳೆ. 4 ಬಾಹುಗಳು, ಶ್ವೇತವಸ್ತ್ರ, ಕಾಲಲ್ಲಿ ಕಾಲಂದಿಗೆ, ಶುಭ್ರವಾದ ಪಾತ್ರೆಯಲ್ಲಿ ಅನ್ನ ಹಿಡಿದು ಅನ್ನಪೂರ್ಣೆಯಂತೆ ಕಂಗೊಳಿಸುತ್ತಾಳೆ. ದೇವಿಯನ್ನು ಶ್ಯಾಮಲೆ, ಭವಾನಿ ಎಂದೂ ಸಹ ಕರೆಯುತ್ತಾರೆ. ಆಕೆ ಸುಂದರಿ. ತ್ರಿನೇತ್ರಗಳನ್ನು ಹೊಂದಿದ್ದಾಳೆ. ದೇಹದ ಬಣ್ಣ ಶ್ಯಾಮಲವರ್ಣ, ಚತುರ್ಭುಜ, ಕೋಮಲವಾದ ನೀಳಕಾಯ, ರೋಮಗಳಿಂದ ಕೂಡಿದ ಶರೀರ, ಕಾಂತಿಯುತವಾದ ಕಣ್ಣುಗಳನ್ನು ಹೊಂದಿರುವ ಭವಾನಿಯನ್ನು ಧ್ಯಾನ ಮಾಡಿ. ದೇವಿಯು ಮಾರಿಯಾಗಿ ಸಹ ಕಾಣಿಸುತ್ತಾಳೆ. ಮಾರಿಯು ರಾಕ್ಷಸರ ರಕ್ತ ಮಾಂಸವನ್ನು ತಿನ್ನುತ್ತಾ ಹಾರಾಡುತ್ತಾಳೆ. ಅವಳ ಕೈಯಲ್ಲಿ ಕತ್ತಿ, ಖಡ್ಗ, ಸುಂದರವಾದ ಸ್ತನ, ವೀರಮಂಡಿ, ಹಿರಿದ ಕತ್ತಿಯಿಂದ ಕಂಗೊಳಿಸಿ ದುಷ್ಟರನ್ನು ಸಂಹಾರ ಮಾಡುತ್ತಾಳೆ. ಚಂಡಮುಂಡರನ್ನು ಸಂಹಾರ ಮಾಡಿದ ಚಾಮುಂಡಿ ರೂಪ ಹೀಗಿದೆ. ಕೈಯಲ್ಲಿ ಹೆಣಗಳನ್ನು ಹಿಡಿದು ತಿನ್ನುತ್ತಾ, ಕಣ್ಣಲ್ಲಿ ಕಿಡಿಕಾರುತ್ತಾ ರಕ್ತವನ್ನು ಹೀರುತ್ತಾಳೆ. ತ್ರಿನೇತ್ರಗಳಲ್ಲಿ ಕಿಡಿ, ಸುಂದರವಾದ ಸ್ತನಗಳು, ಕೈಯಲ್ಲಿ ಖಡ್ಗವನ್ನು ಹಿಡಿದು ನಿಂತಿರುವ ದೇವಿಯನ್ನು ಧ್ಯಾನಿಸಿ. ಭೈರವಿಯನ್ನು ಧ್ಯಾನ ಮಾಡಿ. ದೇವಿಯ ದೇಹ ಕಪ್ಪು ವರ್ಣ, ರುಂಡಮಾಲೆ, ಕೈಯಲ್ಲಿ ಮಾಂಸ, ರಕ್ತವರ್ಣದ ವಸ್ತ್ರ, ರಕ್ತ ತುಂಬಿದ ಪಾತ್ರೆ, ಕೈಯಲ್ಲಿ ಕತ್ತರಿಸಿದ ಶಿರ, ಸುಂದರವಾದ 2 ಸ್ತನಗಳು, ಭಯಂಕರವಾದ 8 ಭುಜಗಳು, ತ್ರಿನೇತ್ರಗಳು, ಶರ, ಧನು, ಖಡ್ಗ ಹಿಡಿದಿರುವ ಭಯಂಕರವಾದ ರೂಪವನ್ನು ಹೊಂದಿದ್ದಾಳೆ. ದೇವಿಯನ್ನು ಅಂಬೆ ಎನ್ನುತ್ತಾರೆ. ಆಕೆಯು ವೀರರಿಗೆ ಪ್ರೀತಿಪಾತ್ರಳು. ತ್ರಿನೇತ್ರಗಳಲ್ಲಿ ದಯೆಯನ್ನು ಹೊಂದಿದ್ದಾಳೆ. ಆಕೆಯು ಪೀತಾಂಬರವನ್ನು ಉಟ್ಟು ಮುಷ್ಟಿ ಹಿಡಿದು ದಂಡೆಯನ್ನು ಮುಡಿದು ಅಷ್ಟಭುಜ ಸ್ಪಷ್ಟವಾದ ಕಪ್ಪು ಬಣ್ಣವನ್ನು ಹೊಂದಿದ್ದಾಳೆ. ದೇವಿ ಜಗನ್ಮೋಹಿನಿಯ ಸ್ವರೂಪಳು. ಆಕೆಯ ಸುಂದರವಾದ ರೂಪ, ಮುತ್ತಿನ ಆಭರಣಗಳು, ಮುತ್ತಿನ ಓಲೆ, ಓಡ್ಯಾಣ, ಬೈತಲೆಯು ಮುತ್ತುಗಳಿಂದ ಅಲಂಕರಿಸಿದೆ. 3 ಲೋಕಗಳು ಮೋಹಿಸುವಂತಹ ರೂಪದಿಂದ ಲಜ್ಜೆಯ ಪುತ್ತಳಿಯಾಗಿ ಸುಂದರವಾಗಿ ಕಾಣಿಸುವಳು. ದೇವಿಯನ್ನು ಪದ್ಮಾವತಿ ಎಂದು ಕರೆಯುತ್ತಾರೆ. ಆಕೆ ಭಕ್ತರಿಗೆ ಅತ್ಯಂತ ಪ್ರೀತಿಪಾತ್ರಳು. ಆಕೆ ಬಂಗಾರದ ಓಲೆ, ಕಂಚುಕ, ವಸ್ತ್ರ, ಒಡವೆ, ತೋಮರ, ಬತ್ತಳಿಕೆ, ಸುಂದರವಾದ ನಯನಗಳು, ಕೋಮಲವಾದ ಸ್ತನಗಳಿಂದ ಶೋಭಿತಳಾಗಿದ್ದಾಳೆ. ದೇವಿಯನ್ನು ಅರ್ಧಾಂಗಿ ಎನ್ನುತ್ತಾರೆ. ನೀವು ಯಾವುದಾದರೂ ಕಠಿಣವಾದ ಕೆಲಸವನ್ನು ಕೈಗೊಳ್ಳುವ ಮೊದಲು ದೇವಿಯ ಪುಣ್ಯ ಚರಿತ್ರೆಯನ್ನು ಪಠನ ಮಾಡಿ. ಯಾರು ಆನಂದದಿಂದ ನಿರ್ಮಲ ಚಿತ್ತರಾಗಿ ದೇವಿ ಮಹಾತ್ಮೆಯನ್ನು ಓದುತ್ತಾರೋ ಅಥವಾ ಕೇಳುತ್ತಾರೋ ಅವರು ಮಹಾನ್ ಪುಣ್ಯಶಾಲಿಗಳು. ಶಿವನು ನಂದೀಶನಿಗೆ ದೇವಿ ವಿವಿಧ ರೂಪಗಳನ್ನು ಹೇಳಿ ವರ್ಣಿಸಿದನು. ದೇವಿಯ ಮಹಾತ್ಮೆಯನ್ನು ನಂದೀಶನು ಮೈಮರೆತು ಆಲಿಸಿದನು. ದೇವಿಗೆ ಕೈಮುಗಿದು ಸ್ತುತಿ ಮಾಡಿ ಗುರುಗಳಾದ ಚಿದಾನಂದಾತ್ಮನನ್ನು ನೆನೆದರು. ಇಲ್ಲಿಗೆ ಪಾರ್ವತಿ ಮಹಿಮೆ ಎಂಬ 17ನೇ ಅಧ್ಯಾಯವು ಸಂಪೂರ್ಣವಾಯಿತು.